ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡೋಣ. ಬನ್ನಿ ರುಚಿಕರವಾದ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಒಂದು ಸಲ ಈ ರೀತಿ ಚಿಕನ್ ಬಿರಿಯಾನಿ ಮಾಡ್ಕೊತೀನಿ, ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೋ ಈಗಲೇ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ಕೊಳ್ಳಿ. ಒಂದು 3/4 kg ಚಿಕನ್ನ ತೊಗೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಪುದೀನ 1 ಕಪ್ಪಷ್ಟು, ಕೊತ್ತಂಬರಿ 1 ಕಪ್ಪಷ್ಟು, ಬೆಳ್ಳುಳ್ಳಿ 2 ಗಡ್ಡೆಯಷ್ಟು, 1 ಇಂಚು ಶುಂಠಿನ ತೊಗೊಂಡಿದ್ದೀವಿ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದು 8ರಿಂದ 7 ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಸಿಡಿಸ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಅಷ್ಟನ್ನು ಸೇರಿಸ್ಕೊಂಡು ಹುರ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ. ಈ ರೀತಿ ಹುರಿದ್ಬಿಟ್ಟು ಮಾಡಿ, ಹೆವಿಯಾಗಿ ಇರೋದಿಲ್ಲ, ಗ್ಯಾಸ್ಟ್ರಿಕ್ಕು ಸಹ ಆಗೋದಿಲ್ಲ. ಈಗ ಕೊತ್ತಂಬರಿ, ಪುದೀನ ಎಲ್ಲವನ್ನು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡಿ. ಈ ರೀತಿಯಾಗಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಹುರಿದು ಮಾಡಿ, ಆವಾಗ ಟೇಸ್ಟೂ ಸಹ ಡಿಫ್ರೆಂಟಾಗಿರ್ತದೆ. ಈಗ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊ, ಇದಕ್ಕೆ ಜಾಸ್ತಿ ಟೊಮೊಟೊ ಏನು ಬೇಕಾಗಿಲ್ಲ, 2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಟೊಮ್ಯಾಟೊ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಆದರೂ ಮಾಡ್ಕೊಬೋದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿಯಾಗಿ ಈಗ ಚಕ್ಕೆ, ಲವಂಗ, ಅನಾನಸ್ ಹೂವು, ಸ್ಟಾರ್ ಹೂವು, ಪಲಾವ್ ಎಲೆ, ಈ ರೀತಿಯಾಗಿ 2 ಥರದ್ದು ಪಲಾವ್ ಎಲೆ ಎಲ್ಲ ಸಿಗ್ತದೆ, ಅದನ್ನು ಸಹ ತೊಗೊಂಡಿದ್ದೀವಿ. ಬೆಟ್ಟದ ಹೂವು ಇಷ್ಟನ್ನು ತೊಗೊಂಡಿದ್ದೀವಿ. ಅದು ಹುರಿದಿದ್ವಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ. ಇದನ್ನು ಒಗ್ಗರಣೆ ಹಾಕೋಳಕ್ಕೆ ಈಗ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಒಂದು 3/4 ಲೋಟದಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಈಗ 4 ಮೆಣಸಿನ್ಕಾಯಿ ಜೊತೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಬೆಟ್ಟದ ಹೂವು ಎಲ್ಲವನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ನ ಕ್ಲೋಸ್ ಮಾಡಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಅದು ಸಿಡಿಯೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಸಿಡಿತದೆ ಆ ಹಸಿಮೆಣಸಿನ್ಕಾಯಿ ಎಲ್ಲ. ಕಟ್ ಮಾಡ್ಕೊಂಡಿಲ್ವಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಚೆನ್ನಾಗಿ ಸಿಡ್ದಾಗಿದೆ. ಈ ರೀತಿಯಾಗಿ ನೋಡಿ ಎಷ್ಟು ಸಿಡ್ದಿದೆ ಅಂತ. ಈ ಹಸಿಮೆಣಸಿನ್ಕಾಯಿ ಡಮ್ ಅಂತ ಸಿಡಿತದೆ, ಅದಕ್ಕೋಸ್ಕರ ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ಬೇಕು. ಈರುಳ್ಳಿ ಒಂದು 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊನ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಟೊಮ್ಯಾಟೊ ಬೇಕು ಅಷ್ಟು ಟೊಮ್ಯಾಟೊನ ಸೇರಿಸ್ಕೊಳ್ಳಿ. ಬೇಕಂದರೆ ಟೊಮ್ಯಾಟೊ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಕೆಲವರು ಬಿರಿಯಾನಿಗೆಲ್ಲ ಹಾಕ್ಕೊಳೋದಿಲ್ಲ ಟೊಮ್ಯಾಟೊನ, ಅದಕ್ಕೋಸ್ಕರ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿರ್ತದೆ ಟೇಸ್ಟಾಗಿ. ಅದಕ್ಕೆ
ಟೊಮಾಟೊ ಹಾಕಿದ್ಮೇಲೆ ಒಂದು 10 ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ರುಬ್ಬಿದ್ವಲ್ಲ ಟೊಮ್ಯಾಟೊ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ವಲ್ಲ ಅದನ್ನು ನಾವು ಈ ಒಗ್ಗರಣೆಯಲ್ಲೇ ಸೇರಿಸ್ಕೊಳ್ಳೋಣ ತಿರುಗಿ ಈ ರೀತಿಯಾಗಿ. ಈಗ ಚಿಕನ್ನ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಚಿಕನ್ನ ಬೇಕೋ ಅಷ್ಟು ಪ್ರಮಾಣದಲ್ಲಿ ಚಿಕನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1/4 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. 3/4 kg ಅಷ್ಟು ರೈಸ್ನೂ ಸಹ ತೊಗೊಂಡು ನೆನೆಯಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ಮುಂಚೆನೇ ಅಕ್ಕಿನ ನೆನೆಸ್ಕೊಬೇಕು. ಜೊತೆಗೆ ಜೀರಾ ರೈಸನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದನ್ನು ಜೀರಾ ರೈಸಲ್ಲೇ ನಾವು ಮಾಡ್ತಾ ಇರೋದು. ಒಂದು ಸಲ ಮಾಡ್ಕೊಳ್ಳಿ ಈ ಜೀರಾ ರೈಸ್ನ ಹಾಕ್ಕೊಂಡು, ತುಂಬ ಟೇಸ್ಟಿಯಾಗಿ ಬರ್ತದೆ. ನಿಮಗೆ ಬೇಕು ಅಂದರೆ ಬಾಸುಮತಿ ರೈಸಲ್ಲೂ ಸಹ ಮಾಡ್ಕೊಬೋದು. ಇವಾಗ ಚಿಕನ್ ಎಲ್ಲ ಒಂದು 10 ನಿಮಿಷ ಕಾಲ ಬೇಯಿಸ್ಕೊಂಡಿದ್ವಿ. ಈಗ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಅರಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ತೊಗೊಂಡಿದ್ವಿ. ಅದನ್ನು ಸಹ ಸೇರಿಸ್ಕೊಳ್ಳಿ. ಒಗ್ಗರಣೆಗೂ ಸಹ ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೊಂಡಿದ್ದೀವಿ. ಸ್ವಲ್ಪ ಗರಂ ಮಸಾಲ ಪೌಡ್ರು ಸಹ ಸೇರಿಸ್ಕೊಂಡಿದ್ದೀವಿ. ಆಗ ಚಿಕನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಇವಾಗ ಚಿಕನ್ನು ಸಹ ಒಂದು 10 ನಿಮಿಷ ಕಾಲ ಬೇಯಿಸ್ಕೊಂಡಿದ್ವಿ. ಈ ರೀತಿಯಾಗಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ಮಸಾಲೆ ಎಲ್ಲ ಬೇಯಿಸ್ಕೊಂಡ್ರೆ ಚಿಕನ್ನು ಸ್ವಲ್ಪ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡಿತದೆ ಚಿಕನ್ಗೂ ಸಹ. ಆಗ ಸಪ್ಪೆ ಅನಿಸೋದಿಲ್ಲ. ಈಗ ಒಂದು ಸ್ವಲ್ಪ ಮಸಾಲೆ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಮಸಾಲೆ ಎಲ್ಲ ಹಿಡಿತಾ ಇದೆ ನೋಡಿ ಚಿಕನ್ಗೆ. ಈ ರೀತಿಯಾಗಿ ಒಂದು 5 ನಿಮಿಷ ಕಾಲ ಬೇಯಿಸ್ಕೊಳ್ಳೋಣ. ಮತ್ತೆ ನೋಡಿ ಚೆನ್ನಾಗಿ ಬೆಂದಾಗಿದೆ ಇವಾಗ ಚಿಕನು ಆಲ್ಮೋಸ್ಟು. ಈಗ ನೆನೆಯಕ್ಕೆ ಹಾಕ್ಕೊಂಡಿದ್ವಲ್ಲ ಜೀರಾ ರೈಸು, ಬರೀ ಜೀರಾ ರೈಸಲ್ಲೇ ಮಾಡ್ತಾಯಿರೋದು ನಾನಿಲ್ಲಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ಜೀರಾ ರೈಸಲ್ಲೇ ಮಾಡಿಕೊಂಡ್ರೆ. ನೋಡಿ ಇವಾಗ ಅಕ್ಕಿನ ಸೇರಿಸ್ಕೊಳ್ಳೋಣ ಫಸ್ಟು, ಆಮೇಲೆ ನೀರನ್ನ ಸೇರಿಸ್ಕೊಬೇಕಾಗಿರೋದು. ಈ ಅಕ್ಕಿನೂ ಸಹ ಇದರಲ್ಲೇ ಸ್ವಲ್ಪ ಒಂದು 5 ನಿಮಿಷ ಕಾಲ ಇದೇ ರೀತಿ ಬೇಯಿಸ್ಕೊಂಡ್ರೆ ನಾವು ತುಂಬ ಟೇಸ್ಟಿಯಾಗಿ ಬರೋದು, ಸಣ್ಣಗೆ ಬರೋದು ಅಕ್ಕಿ ರೈಸೆಲ್ಲ, ಒಂದಕ್ಕೊಂದು ಅಂಟ್ಕೊಳೋದಿಲ್ಲ, ಉದುರುದ್ರಾಗಿ ಬರ್ತದೆ. ಈಗ ಅಳತೆಗೆ ತಕ್ಕಂಗೆ ನೀರನ್ನ ಸೇರಿಸ್ಕೊಳ್ಳಿ. ಈ ಜೀರಾ ರೈಸ್ಗೆ ಜಾಸ್ತಿ ನೀರು ಹಿಡಿಸೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾವು ಮಾಮೂಲಿಗೆ 1 ಲೋಟ ಅಕ್ಕಿಗೆ 3 ಲೋಟ ಸೇರಿಸ್ಕೊತಾಯಿದ್ವಿ. ಇದಕ್ಕೆಲ್ಲ ಆ ಥರ ಸೇರಿಸ್ಕೊಳಂಗಿಲ್ಲ. 1 ಲೋಟ ಅಕ್ಕಿಗೆ 2 ಕಾಲಷ್ಟು ನೀರನ್ನ ಸೇರಿಸ್ಕೊಬೇಕು. ಜಾಸ್ತಿ ನೀರನ್ನ ಸೇರಿಸ್ಕೊಂಬಿಟ್ರೆ ಟೇಸ್ಟಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಇರಬೇಕು ನೀರು ಮಾತ್ರ. ಇದು ನೀರು ಜಾಸ್ತಿ ಅಬ್ಸರ್ವೇಷನ್ ಮಾಡ್ಕೊಳೋದಿಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ನೀವು ಅಳತೆಗೆ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಲೋಟದಷ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ 1 ಲೋಟ ಅಕ್ಕಿಗೆ. ನೋಡಿ ಇವಾಗ ಆಲ್ಮೋಸ್ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಈ ರೀತಿ ತಿರುಗಿಸ್ಕೊಟ್ಟು ಬೇಯಿಸ್ಕೊಬೇಕು. ಈ ರೀತಿ ನೋಡಿ ಇವಾಗ ಆಲ್ಮೋಸ್ಟು ನೀರೆಲ್ಲ ಡ್ರೈ ಆಗಿದೆ. ಈಗ
ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಒಂದು 10ರಿಂದ 15 ನಿಮಿಷ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ನಾವು ಇಲ್ಲಿ. ಇಲ್ಲಾಂದರೆ ಒಂದು ಕೆಳಗಡೆ ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಕೊಳ್ಳಿ. ಆಗ ದಮ್ ಮಾಡ್ಕೊಂಡ್ರೆ ತುಂಬ ನೀಟಾಗಿ ಬರ್ತದೆ. ಇದು ದಮ್ ಆಗಿದೆ. ಇವಾಗ ಜೀರಾ ರೈಸು ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಅದ್ರ ಜೊತೆಗೆ ಗ್ರೇವಿನೂ ಸಹ ಮಾಡ್ಕೊಂಡಿದ್ವಿ. ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಸಲ ನೀವು ಮಾಡ್ಕೊಂಡು ಈ ರೀತಿ ಚಿಕನ್ ಬಿರಿಯಾನಿನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.